ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ನಗರದ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಸೋಮವಾರ ರಾಷ್ಟ್ರಕವಿ ಕುವೆಂಪು ಅವರ 120ನೇ ಜನ್ಮದಿನದ ಸವಿನೆನಪಿಗಾಗಿ ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಬಸವರಾಜ ಯರಗುಪ್ಪಿ, ಲಕ್ಷ್ಮೇಶ್ವರ ದಕ್ಷಿಣ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿ ಸತೀಶ್ ಬೋಂಬ್ಳೆ, ಶಾಲೆಯ ಮುಖ್ಯ ಶಿಕ್ಷಕ BM ಕುಂಬಾರ ಮಾತನಾಡಿದರು. ಈ ಸಂದರ್ಭದಲ್ಲಿ HD ನಿಂಗರೆಡ್ಡಿ, RM ಶಿರಹಟ್ಟಿ, RK ಉಪನಾಳ, ಅಕ್ಷತಾ ಕಾಟೇಗರ, NTC ಪ್ರಶಿಕ್ಷಣಾರ್ಥಿಗಳು ಹಾಗೂ ಮಕ್ಕಳು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ರಾಷ್ಟ್ರಕವಿ ಕುವೆಂಪು ರಸಋಷಿ, ಯುವದ ಕವಿ, ಜಗದ ಕವಿ ಅಂತಂದು ಬೇಂದ್ರೆ ಅವರಿಂದ ಒಂದು ಮನ್ನಣೆ ಪಡೆದಂತಹ ರಾಷ್ಟ್ರಕವಿ ಕುವೆಂಪುರವರ ಒಂದು ಜನ್ಮದಿನದ ಸವಿನೆನಪಾಗಿ ಈ ದಿನವನ್ನು ನಾವು ಕರ್ನಾಟಕದಾದ್ಯಂತ ಮತ್ತು ವಿಶ್ವದ ಎಲ್ಲ ಕನ್ನಡಿಗರು ಈ ದಿನವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಓ ನನ್ನ ಚೇತನ ಹಾಗೂ ಅನಿಕೇತನ ಅನ್ನುವ ಒಂದು ಭಾಷ್ಯ ಬರೆದ ರಾಷ್ಟ್ರಕವಿ ಕುವೆಂಪುರವರು 1905 ಡಿಸೆಂಬರ್ 29ರಂದು ಹುಬ್ಬಳ್ಳಿಯಲ್ಲಿ ಅಂದರೆ ಮೊದಲು ಅವರ ತಾಯಿ ತವರು ಮನೆ ಚಿಕ್ಕಮಗಳೂರು ಜಿಲ್ಲೆ ಹಿರೇಕೊಡಬಾಗಿಯಲ್ಲಿ ಜನಿಸಿದರು. ತದನಂತರ ತನ್ನ ವಿದ್ಯಾಭ್ಯಾಸವನ್ನು ಹುಬ್ಬಳ್ಳಿ ಇನ್ನಿತರ ಸ್ಥಳಗಳಲ್ಲಿ ಅಭ್ಯಾಸ ಮಾಡಿ ಒಂದು ಕನ್ನಡ ಸಾಹಿತ್ಯಕ್ಕೆ ಒಂದು ಮೆರುಗು ತಂದುಕೊಟ್ಟವರು. ಪ್ರಾಪಂಚಿಕ ಜ್ಞಾನದ ಒಂದು ಹುಬ್ಬಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಈ ಒಂದು ಹೆಸರನ್ನು ಅದನ್ನ ಏನು ಮಾಡಿದ್ದಾರೆ ಅಂತಂದ್ರೆ ಕುವೆಂಪು ಅಂತ ಕರೀತಾರೆ. ಸರ್ ಯರಗುಪ್ಪ ಸರ್ ಈಗ ಹೇಳ್ದಂಗೆ ಕವಿಶೈಲ ಅವ್ರ ಮನೆ ನೋಡಿದ್ರೆ ಎಷ್ಟು ರೋಮಾಂಚನ ಆಗುತ್ತಪ್ಪ ಅಂದ್ರೆ ಅಷ್ಟು ಸುಂದರವಾದಂಥ ಮನೆ ಮಲ್ನಾಡಿನೊಳಗೆ ಐತದ, ಭಾಳ ಸುಂದರವಾಗೈತಿ. ಅವ್ರ ಮನೆಯನ್ನು ಏನು ಮಾಡ್ಯಾರ ಅಂತಂದ್ರೆ ಸ್ಮಾರಕವಾಗಿ ಸರ್ಕಾರದವರು ಅದನ್ನ ನಿರ್ಮಾಣ ಮಾಡಿದಾರ. ಭಾಳ ಸುಂದರವಾದಂಥ ಮನೆ, ಅಲ್ಲಿರ್ತಕ್ಕಂಥ ನೆನಪುಗಳು ಅವನ್ನೆಲ್ಲ ನೋಡಿಬಿಟ್ರೆ ಎಂಥ ವ್ಯಕ್ತಿಗಾದರೂ ಕವನಗಳನ್ನು, ಕತೆ, ಕವನ ಸಂಕಲನಗಳನ್ನು ಬರೀತಕ್ಕಂಥ ಒಂದು ಏನಪ್ಪ ಡಿಸೆಂಬರ್ 29 ಜನ್ಮದಿನ ಸರ್ಕಾರ ವಿಶ್ವ ಮಾನವ ದಿನವನ್ನಾಗಿ ಆಚರಣೆ ಮಾಡ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ರಾಷ್ಟ್ರಕವಿ ಅಂತ ಕರೀತಾರೆ ಅವ್ರಿಗೆ. ಅವ್ರು ಅನೇಕ ಕವನಗಳನ್ನ, ಪದ್ಯಗಳನ್ನ ರಚಿಸ್ಯಾರ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಮ್ಮದೇ ಆದಂತ ಅಮೋಘವಾದ ಕೊಡುಗೆಯನ್ನು ನೀಡ್ಯಾರ. ಆಗಲ್ಲ ನಮ್ಮ ಬೊಮ್ಮಲ ಸರ್ ಹೇಳ್ದಂಗೆ ನೀವು ಹಾಡ್ತಕ್ಕಂಥ ಜೈ ಭಾರತ ಜನನೀಯ ಧನುಜಾತೆ ಇರ್ಬೋದು, ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತಕ್ಕಂಥ ಪದ್ಯ ಇರ್ಬೋದು.